ಕೊಲೆಯ ಹಿಂದೆ ಬಜರಂಗ್ ದಳ ಇದೆ, ಬಜರಂಗ್ ದಳದ ಚೇತನ್ ಎಂಬವನು ಬಜರಂಗ್ ದಳದ ಕಾರ್ಯಕರ್ತ ಎಂಬ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬಿಂಬಿಸಿ ಒಂದು ತೇಜೋವಧೆ ಸಂಘಟನೆ ಬಜರಂಗ್ ದಳದ ತೇಜೋವಧೆಯನ್ನು ಮಾಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಭಾಳ ನೋವಿನ ಸಂಗತಿ. ಇಡೀ ಕರಾವಳಿಯ ಜನತೆ ನಿನ್ನೆಯ ಘಟನೆಯಿಂದ ಭಾಳ ಆಘಾತಗೊಂಡಿದ್ದಾರೆ. ಒಬ್ಬಳು ಹಿಂದೂ ಹೆಣ್ಮಗಳನ್ನು ಹಾಡು ಹಗಲೇ ರಸ್ತೆ ಬದಿಯಲ್ಲಿ ಬರ್ಬರವಾಗಿ ಹತ್ಯೆ ಮಾಡಿರುವುದು ಇದು ನಮ್ಮ ಕರಾವಳಿ ಜಿಲ್ಲೆಗೆ ಒಂದು ಕಪ್ಪು ಚುಕ್ಕೆ. ಯಾಕೆಂದರೆ ನಾವು ವಿಶೇಷವಾಗಿ ಇಡೀ ಪ್ರಪಂಚವನ್ನು ನೋಡಿದರೆ ಹೆಣ್ಮಕ್ಳಿಗೆ, ತಾಯಂದಿರಿಗೆ ವಿಶೇಷವಾದಂತಹ ಒಂದು ಗೌರವ ಕೊಡುವಂಥ ದೇಶ ಅದು ನಮ್ಮ ಭಾರತ. ಅದರಲ್ಲೂ ವಿಶೇಷವಾಗಿ ಕರಾವಳಿಯ ಸಂಸ್ಕೃತಿ, ಕರಾವಳಿಯ ಸಂಪ್ರದಾಯ, ಕರಾವಳಿಯ ಪರಂಪರೆಗಳು, ಇಲ್ಲಿಯ ಕೌಟುಂಬಿಕ ಸಂಸ್ಕಾರಗಳು ಭಾಳ ವಿಶೇಷವಾದಂಥ ಅಂಥ ಒಂದು ಮಣ್ಣಿನಲ್ಲಿ, ಭೂಮಿಯಲ್ಲಿ ಒಬ್ಬಳು ಹೆಣ್ಮಗಳ ಈ ರೀತಿಯ ಹತ್ಯೆ, ಇದನ್ನು ಯಾರು ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಊರಲ್ಲಿ ಘಟನೆ ಆಗಿದೆ. ಇವತ್ತು ಆ ದಾರುಣ್ಯ ಘಟನೆಗೆ ಇವತ್ತು ಲಾವಣ್ಯ ಬಲಿಯಾಗಿದ್ದಾಳೆ. ಈ ಹತ್ಯೆಯನ್ನು ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಹಿಂದೂ ಜಾಗರಣ ವೇದಿಕೆ, ಬಜರಂಗ್ ದಳ, ಈ ರೀತಿ ನಾವು ಇದನ್ನು ಭಾಳ ತೀವ್ರವಾಗಿ ಖಂಡಿಸ್ತೀವಿ. ಮತ್ತು ಯಾರು ಇವತ್ತು ಅದರ ಹತ್ಯೆ ಆರೋಪಿ ಯಾರಿದ್ದಾನೆ ಚೇತನ್, ಈಗಾಗಲೇ ಪೊಲೀಸರು ಬಂಧನ ಮಾಡಿದ್ದಾರೆ. ಅವನಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು ಮತ್ತು ಗಲ್ಲು ಶಿಕ್ಷೆಯಂತಹ ಒಂದು ಕ್ರಮವನ್ನು ತೆಗೆದುಕೊಳ್ಳುವುದರಲ್ಲಿ ಪೊಲೀಸ್ ಇಲಾಖೆ ಭಾಳ ಮುತುವರ್ಜಿ ವಹಿಸಿ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮಾನ್ಯ ಇಲ್ಲಿಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಆಗ್ರಹವನ್ನು ಮಾಡ್ತೀನಿ. ಇವತ್ತು ಹಾಸ್ಪಿಟಲಿಂದ ಮೃತದೇಹವನ್ನು ತಂದು ಇವರ ಮನೆಯಲ್ಲಿ ಇವತ್ತು ಸಾವಿರಾರು ಜನರ ಎದುರು ಇವತ್ತು ಹೆಣ್ಮಗಳ ಇವತ್ತು ಅಂತ್ಯಕ್ರಿಯೆ ನಡೀತಾ ಇದೆ. ಎಲ್ಲರೂ ಭಾಳ ರೋಷದಿಂದ ಇದ್ದಾರೆ. ಮನೆಯವರು, ಇಲ್ಲಿ ಬಂದಂಥವರು ಎಲ್ಲರೂ ಮಾತಾಡಬೇಕಾದ್ರೆ ತಾಯಿ ಹೇಳ್ತಾ ಇದ್ರು, ಯಾರು ನನ್ನ ಮಗಳನ್ನು ಕೊಂದಿದ್ದಾನೆ ಅವನು ಬಿಡಬಾರ್ದು, ಅವನನ್ನು ಕೂಡ ಅದೇ ರೀತಿ ಅವನಿಗೆ ಆಗಬೇಕೆಂಬಂಥದ್ದನ್ನು ಅವಳು ತಾಯಿ ಹೇಳ್ತಾಳೆ, ಅಲ್ಲಿದ್ದಂಥ ಬಂದವರು ಹೇಳ್ತಾರೆ. ಒಂದು ಕ್ರೂರ ರೀತಿಯ ಈ ಹತ್ಯೆ. ಹಾಗಾಗಿ ಪೊಲೀಸ್ ಇಲಾಖೆ ಆದಷ್ಟು ಬೇಗ ಇದನ್ನು ತನಿಖೆ ನಡೆಸಿ, ನಾವು ಒಂದು ತ್ವರಿತ ಗತಿಯಲ್ಲಿ ತನಿಖೆ ಮಾಡಿ ಅವನಿಗೆ ಆದಷ್ಟು ಬೇಗ ಶಿಕ್ಷೆ ಆಗುವ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಇನ್ನೊಂದು ಸಲ ಇಲಾಖೆಗೆ ನಾನು ಆಗ್ರಹವನ್ನು ಮಾಡ್ತೀನಿ. ಜೊತೆಗೆ ಇವತ್ತು ಕೆಲವೊಂದು ದುಷ್ಟಶಕ್ತಿಗಳು ಈ ಕೊಲೆಯ ಹಿಂದೆ ಬಜರಂಗ್ ದಳ ಇದೆ, ಬಜರಂಗ್ ದಳದ ಚೇತನ್ ಎಂಬವನು ಬಜರಂಗ್ ದಳದ ಕಾರ್ಯಕರ್ತ ಎಂಬ ರೀತಿಯಲ್ಲಿ ಬೇರೆ ಬೇರೆ ಸುಳ್ಳು ಸುದ್ದಿಗಳನ್ನು ಇವತ್ತು ಹಬ್ಬಿಸ್ತಾ ಇದ್ದಾರೆ. ಅದರ ಜೊತೆಗೆ ಆ ಹುಡುಗನ ಹೆಸರಲ್ಲಿ ಜಾತಿಯ ಹೆಸರನ್ನು ತಂದು ಒಟ್ಟು ವಿಭಜನೆ ಮಾಡುವಂಥ ಒಂದು ದೊಡ್ಡದಾದಂತಹ ಒಂದು ಸಂಚು ಇವತ್ತು ಕರಾವಳಿಯಲ್ಲಿ ಆಗ್ತಾ ಇದೆ. ಅದಕ್ಕೋಸ್ಕರ ನಾನು ಪೊಲೀಸ್ ಇಲಾಖೆಗೆ, ಗೃಹ ಮಂತ್ರಿಗಳಿಗೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಯಾರ್ಯಾರು ಈ ಸಾಮಾಜಿಕ ಜಾಲತಾಣದ ಮುಖಾಂತರ, ಸೋಷಿಯಲ್ ಮೀಡಿಯಾದ ಮುಖಾಂತರ ಇದನ್ನು ಸುಳ್ಳು ಸುದ್ದಿ ಹರಡಿಸಿ ಯಾರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಕು. ಆ ಹುಡುಗನ ಫೋಟೋದ ಮೇಲೆ, ಆರೋಪಿಯ ಮೇಲೆ ಬಜರಂಗ್ ದಳದ ಶಾಲ್ ಹಾಕುವುದು, ತಿಲಕವನ್ನು ಇಡುವುದು, ಈ ರೀತಿ ಮಾಡುವಂಥದ್ದು ಇವತ್ತು ಆಗ್ತಾ ಇದೆ. ಒಟ್ಟು ಕರಾವಳಿಯಲ್ಲಿ ಒಂದು ಶಾಂತಿಯನ್ನು ಕೆದಡುವಂಥ ಒಂದು ಕೆಲಸ ಒಂದಷ್ಟು ದುಷ್ಕರ್ಮಿಗಳು ಮಾಡ್ತಾ ಇದ್ದಾರೆ. ನನಗೆ ಭಾಳ ನಾನು ಹೇಳಬೇಕಾದದ್ದು ಮಾನ್ಯ ಗೃಹ ಮಂತ್ರಿಗಳಿಗೆ, ಇವತ್ತು ನಿಮ್ಮದೇ ಯಾರು ಕಾಂಗ್ರೆಸ್ನ ಪ್ರಮುಖರಿದ್ದಾರೆ ಇದನ್ನು ಸೋಷಿಯಲ್ ಮಾಧ್ಯಮದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬಿಂಬಿಸಿ ಒಂದು ತೇಜೋವಧೆ ಸಂಘಟನೆ ಬಜರಂಗ್ ದಳದ ತೇಜೋವಧೆಯನ್ನು ಮಾಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇಷ್ಟೊಂದು ದೊಡ್ಡ ಅನ್ಯಾಯ ಆಗಿದೆ ಒಬ್ಬಳು ಹೆಣ್ಮಗಳಿಗೆ, ಇವಳದ ಹತ್ಯೆ ಆಗಿದೆ. ಅದನ್ನು ಬದಿಗಿಟ್ಟು ಇದನ್ನು ಬೇರೆ ರೀತಿಯಲ್ಲಿ ಬಿಂಬಿಸುವಂಥ ಪ್ರಯತ್ನವನ್ನು ಅವಳು ಶೈಲಜಾ ಅಮರನಾಥ್ ಎಂಬಂತ ಒಬ್ಬಳು ಕಾಂಗ್ರೆಸ್ನ ಮುಖ್ಯಸ್ಥೆ. ಅವಳು ಇಷ್ಟು ದೊಡ್ಡ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಇದೆ ಅವಳದು. ಅಂತ ಒಂದು ಜವಾಬ್ದಾರಿ ಇದ್ದಂಥ ಒಬ್ಬಳು ಹೆಣ್ಮಗಳು, ಒಬ್ಬಳು ತಾಯಿಯ ಹೆಣ್ಮಗಳ ಹತ್ಯೆ ಆಗಿದೆ, ಅದನ್ನು ನಾಟಕದ ರೀತಿಯಲ್ಲಿ ಕೊಂಡೋಗಿ ಫೇಸ್ಬುಕ್ಕಲ್ಲಿ ಯಾರೋ ಒಬ್ಬ ಹಿಂದೂ ಬಜರಂಗ್ ದಳದ ಕಾರ್ಯಕರ್ತ ಇದನ್ನು ಕೊಲೆ ಮಾಡಿದ್ದಾನೆ ಎಂಬ ರೀತಿಯಲ್ಲಿ ಇವರು ವೈಭವೀಕರಿಸ್ತಾರೆ ಅಂತ ಹೇಳಿದರೆ ನಾವು ಇದನ್ನು ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ನಾನು ಮಾನ್ಯ ಗೃಹ ಮಂತ್ರಿಗಳಿಗೆ ಹೇಳ್ತೀನಿ, ಪೊಲೀಸ್ ಇಲಾಖೆಗೆ ಹೇಳ್ತೀನಿ, ಶೈಲಜಾ ಅಮರನಾಥನವರ ಮೇಲೆ ಆದಷ್ಟು ಬೇಗ ತಕ್ಷಣವಾಗಿ ಅವರ ಮೇಲೆ FIR ದಾಖಲು ಮಾಡಬೇಕು.